ಸರಸ್ವತಿ, ಎಷ್ಟೊತ್ತು ಅಂತ ಚಂದ್ರನ್ ನೋಡ್ತಾ ಇರ್ತೀಯ? ಅಮ್ಮ ಅವಾಗಲೇ ಹೇಳಲಿಲ್ವಾ, ಬೆಳದಿಂಗಳ ಚಂದ್ರನ ಕಣ್ ತುಂಬ್ಕೊಳ್ಳೋ ಅಷ್ಟು ನೋಡ್ತಾನೆ ಇರಿ, ಆಗ ನಿಮಗೆ ಚಂದ್ರನಂತ ಮುದ್ದಾದ ಮಗು ಹುಡ್ತಾನೆ ಅಂತ. ನೀನು ನಿನ್ನ ಬೆಳದಿಂಗಳ ಚಂದ್ರನ್ನ ನೋಡ್ತಾ ಕೂತಿರು, ನಾನು ಮಲಕ್ಕೋತೀನಿ. ರೀ 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 ತಡೀರ್ರಿ. ಏನ್ರೀ? ಮಾವಿನಕಾಯಿ. ಬಯಕೆ ನಿಂದು, ಮಾವಿನಕಾಯಿ ತಿನ್ಬೇಕಾಗಿರೋದು ನೀನು. ತಿನ್ನು. ರೀ 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 ತಡೀರ್ರಿ. ಏನ್ರೀ? ಅಮ್ಮ ಆಗ್ಲೇ ಮಾವಿನಕಾಯಿ ನನಗೆ ಕೊಡದೆ ತಗೊಂಡು ಹೋದ್ರು. ಯಾಕೆ ಹೇಳಿ? ಯಾಕೆ? ಬಸರಿಯ ಮೊದಲ ಬೈಕೆ ಬೆಳದಿಂಗಳಲ್ಲಿ ಪೂರೈಸ್ಲಿ ಅಂತ. ಅಷ್ಟೇ ಅಲ್ಲ, ನಿನ್ನ ಗಂಡನೇ ತಿನ್ನಿಸ್ಲಿ ಅನ್ನೋ ಉದ್ದೇಶನೂ ಇರುತ್ತೆ. ಮತ್ತೆ ಆಗ್ಲಿಂದ ಮಲ್ಕೋತೀನಿ ಮಲ್ಕೋತೀನಿ ಅಂತಿದ್ದೀರಿ, ತಿನ್ಸಿ ಮತ್ತೆ. ಇದು ಕೋರಿಕೆನಾ ಆಜ್ಞೆನಾ? ಯಾವುದೋ ಒಂದು, ತಿನ್ಸಿ ಬೇಗ. ನೀವು ತಿನ್ಸೋದೇನು ಬೇಡ, ಮಲ್ಕೊಳ್ಳಿ ಸಾಕು. ನನಗೇನು ಮಾಡ್ಬೇಕಂತ ಗೊತ್ತು. ಏನ್ ಮಾಡ್ತೀಯಾ? ನನ್ನ ಹೊಟ್ಟೆಲಿರೋ ಮಗನಿಗೆ ಹೇಳಿ ನಿಮ್ಮ ಅಪ್ಪನ ಹತ್ರ ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡ. ನಿನ್ ಜೊತೆ ಮಾತಾಡ್ದೆ, ಮಗು ಜೊತೆ ಮಾತಾಡ್ದೆ ನನ್ನ ಕೈಲಿರಕ್ಕಾಗಲ್ಲ. ಹೌದು, ಆವಾಗಿಂದ ಮಗ ಮಗ ಅಂತಿದೀಯಲ್ಲ, ನನಗೆ ನಿನ್ನ ಹಾಗೆ ಇರೋ ಮುದ್ದಾದ ಮಗಳು ಬೇಕು. ಇಲ್ಲ ಇಲ್ಲ, ನನಗೆ ನಿಮ್ಮ ಹಾಗಿರೋ ಮಗನೇ ಬೇಕು. ನಿನ್ನ ಹಾಗೆ ಮುದ್ದಾಗಿರೋ ಮಗಳೇ ಬೇಕು. ಆಯ್ತು, ನೋಡೋಣ ಯಾರ ಕೋರಿಕೆ ಈಡೇರುತ್ತೋ ಅಂತ. ಈಗ ತಿನ್ಸಿ ಬೇಗ. ತಿನ್ನಿಸ್ತೀನಿ. ಇದು ನಿನ್ಗೆ, ಇದು ನಿನ್ ಹೊಟ್ಟೆಲಿರೋ ಮಗುಗೆ. ಇದು ಸರಸ್ವತಿ, ಯಾಕೆ ಈ ತಂಪೊತ್ತಲ್ಲಿ ಕಣ್ಣೀರು ಹಾಕ್ತಾ ಇದೀಯಾ? ನನಗೆ ಒಂದು ಆಸೆ. ಒಂದೇನು, 100 ಹೇಳು. ನನ್ನ ಕೈಲಾದ್ರೆ ಖಂಡಿತ ಮಾಡ್ತೀನಿ. ಈ ನಿಮ್ಮ ತೋಳ ಮೇಲೆ ನಾನು ಮಲಗಿರೋವಾಗಲೇ ನನ್ನ ಜೀವ ಬಿಡಬೇಕು. ಸರಸ್ವತಿ, ಎಂತ ಮಾತಾಡ್ತಾ ಇದೀಯಾ? ಬಿಡ್ತು ಅನ್ನು. ನೀನಿಲ್ದೆ ನಾನು ಬದುಕಿರ್ತೀನಿ ಅನ್ಕೊಂಡಿದ್ಯಾ? ಅಯ್ಯೋ, ಹಾಗನ್ಬೇಡಿ. ನೀವು 100 ಕಾಲ ಬದುಕಿರಬೇಕು. ನೀವಿರುವಾಗಲೇ ನಾನು ಮುತ್ತೈದೆಯಾಗಿ ಸಾಯಬೇಕು. ಸರಸ್ವತಿ, ಹುಟ್ಟೋ ಜೀವನ ಹೊಟ್ಟೆಲಿ ಇಟ್ಕೊಂಡು ಸಾಯೋ ಮಾತ್ಯಾಕೆ ಆಡ್ತೀಯಾ? ನೋಡು, ನಾವಿಬ್ರು ಹೀಗೆ ಗಂಡ ಬೇರುಂಡದ ಹಾಗೆ 100 ವರ್ಷ ಬದುಕಿರ್ಬೇಕು. ಶ್ರೀಹರಿ, ನನ್ನ ಮಗ ಸೊಸೆ ಹೀಗೆ ನಗ್ನಗ್ತಾ 100 ಕಾಲ ಬದುಕಬೇಕಪ್ಪ. ನನ್ನ ಕುಟುಂಬಕ್ಕೆ ಸಂತೋಷ, ನೆಮ್ಮದಿ, ಸಂತಾನ ಕೊಟ್ಟು ಸದಾ ಕಾಲ ಕೈ ಹಿಡಿದು ನಡೆಸಿದೀಯ. ನನ್ನ ಮಗ ಸೊಸೆ ವ್ಯವಹಾರ ಜ್ಞಾನ ಇಲ್ಲದೆ ಇರೋರು, ಅವ್ರಿಗೆ ಯಾವ ಕಷ್ಟನೂ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನನ್ನ ಸೊಸೆಗೆ ತಾಯಿ ಆಗೋ ವರ ಕೊಟ್ಟ ಹಾಗೆ ಅವಳು ಹುಟ್ಟೋ ಮಗು ಆರೋಗ್ಯ, ಆಯುಷ್ಯವಂತನಾಗಿ ಅವ್ರ ಜೀವನ ಬೆಳಗ್ಲಿ ತಂದೆ. ಬೆಂದಿದೆ. ಅಮ್ಮ, ಇದನ್ನೆಲ್ಲ ನೀವ್ಯಾಕೆ ಮಾಡಕ್ಕೆ ಹೋದ್ರಿ? ನಾನು ಇರ್ಲಿಲ್ವಾ? ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದು ಹಾಗಲ್ಲಮ್ಮ. ಸರಸ್ವತಿ, ಅಯ್ಯೋ, ಸರಸ್ವತಿ ತಗೋ, ಮುಕ್ಕುಳ್ಸು.
ಯಾಕಮ್ಮ ಅಡುಗೆ ಮನೆಗೆ ಬರಕ್ಕೆ ಹೋದೆ? ಅಕ್ಕಿ ಆಗಲಿ ಬೇಳೆ ಆಗಲಿ ಕುದಿಯೋದು ನೋಡಿದ್ರೆ ಕೆಲವು ಗರ್ಭಿಣಿಯರಿಗೆ ವಾಕರಿಕೆ ಬರುತ್ತೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ವಾಂತಿ ಮಾಡ್ತಿದೀಯಾ. ಸ್ವಲ್ಪ ದಿನ ಅಡುಗೆ ಮನೆ ಕಡೆ ಬರಲೇಬೇಡ, ನಾನು ನೋಡ್ಕೋತೀನಿ. ಹೋಗಿ ಸ್ನಾನ ಮಾಡ್ಕೊಂಬಾ. ಹಾಲಿಗೆ ಕೇಸರಿ ಹಾಕಿಟ್ಟಿದ್ದೀನಿ, ಅದನ್ನು ಕುಡಿಯುವಂತೆ. ಅಮ್ಮ, ನನಗೆ ಹಾಲು ನೋಡಿದ್ರೂ ವಾಕರಿಕೆ ಬರುತ್ತೆ, ನಾನು ಕುಡಿಯಲ್ಲ. ಹಾಗನ್ಬಾರ್ದು ಮಗಳೇ. ನಿನ್ನ ಮಗು ನನ್ನ ಮಗನಾಗೆ ಕೆಂಪಗಿರ್ಬೇಕೋ ಬೇಡವೋ? ಇರಬೇಕು. ಅವ್ರ ಹಾಗೆ ಬಣ್ಣ ಬರಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಜಾಣೆ. ಈಗ ಹೋಗಿ ನೀರು ಎರ್ಕೊಂಡು ಬಾ. ಅಮ್ಮ, ನೀವು ಮಡಿಯಲ್ಲಿದ್ದೀರಾ ಅಲ್ವಾ? ನನ್ನನ್ನು ಮುಟ್ಟಿ ಮೈಲಿಗೆ ಮಾಡ್ಕೊಂಡ್ಬಿಟ್ರಿ, ಮತ್ತೆ ಮೈ ತೊಳಿಬೇಕಾ? ಅದೆಲ್ಲ ನಂಗೆ ನಿತ್ಯ ಇದ್ದಿದ್ದೆ. ಈ ವಿದ್ಯಾಪೀಠದ ಮಕ್ಕಳು ಆಟ ಆಡ್ತಾ ಬಂದು ನನ್ನ ಮುಟ್ಟತ್ವೆ, ಬೇಡ ಅನ್ನಕ್ಕಾಗತ್ತಾ? ನಾವೆಲ್ಲ ಒಟ್ಟಿಗೆ ಇದ್ದಿದ್ರೆ ನಮ್ಮ ಗುರು ಮಗುನು ಹೀಗೆ ಕಾಡ್ತಿದ್ದ. ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಪಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಸರಿ, ನೀನು ಹೋಗಿ ನೀರು ಎರ್ಕೊಂಡು ಬಾ, ನಾನು ಆಮೇಲೆ ಎರ್ಕೋತೀನಿ. ಆ ಮುದಿ ಬಟ್ಟ ಗುರುಗಳು ಹೊಗಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ತಾನೇ ಮೀಸೆ ಬಂದಿರೋ ಹುಡುಗನ ಥರ ಆಡ್ತಾ ಇದ್ದಾನೆ ಗೋವಿಂದ. ನಿಮಗಿನ್ನ ಮೀಸೆ ಬಂದಿಲ್ಲ, ಅದಕ್ಕೆ ಹೊಗಳಿಲ್ಲ. ಈಗ ಖುಷಿಲಿರೋ ಮುದುಕ ಮಠದ ಪಾರು ಪತ್ತೇದಾರಿಕೆ ಸಾಕಪ್ಪ ಸಾಕು ಅಂತ ಕೈ ತೊಳ್ಕೊಂಡು ಚಾಪೆ ಹಾಸ್ಕೊಂಡು ಮಲ್ಕೋಬೇಕು. ಆ ರೀತಿ ಆಗತ್ತೆ, ನೋಡ್ತಾ ಇರೋ. ಹೇಗೆ? ಹೀಗೆ. ಓಹೋಹೋ, ಬರಬೇಕು ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು. ಶಿಷ್ಯ, ಹೋಗಿ ಶ್ಯಾಮ್ ಭಟ್ರಿಗೆ ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು ಬಂದಿದ್ದಾರೆ ಅಂತ ಹೇಳಿ ಹುಷಾರಾಗಿ ಕೈ ಹಿಡ್ಕೊಂಡು ಕರ್ಕೊಂಬಪ್ಪ. ನನಗೇನೋ ಸಮಸ್ಯೆ ಆಗಲ್ಲ ತಾನೆ? ಸಮಸ್ಯೆಗಳ ಸೃಷ್ಟಿಕರ್ತಾನೆ ನಾನು. ನಿಮಗೆ ಸಮಸ್ಯೆ ಆಗೋದಕ್ಕೆ ಬಿಟ್ಬಿಡ್ತೀನಾ? ಈ ಗೋವಿಂದ ಇಲ್ಲಿರ್ಬೇಕಾದ್ರೆ ಚಿಂತೆ ಯಾಕೆ ಗೋವಿಂದ? ಎಲ್ಲ ಗೋವಿಂದ. ಓಹೋಹೋ, ಬರಬೇಕು ಶ್ಯಾಮ್ ಭಟ್ರು ನಿಮ್ಮನ್ನ ಕಾಣೋದಕ್ಕೆ, ಅಂದ್ರೆ ಮಠದ ಹಾಲಿ ಪಾರುಪತ್ತೆದಾರರನ್ನ ಕಾಣೋದಕ್ಕೆ ಮಧುರೈ ಸಂಸ್ಥಾನದಿಂದ ರಾಜಪ್ರತಿನಿಧಿಗಳು ಬಂದಿದ್ದಾರೆ. ಏನು ವಿಷಯ? ಏನು ವಿಷಯ ಅಂತ ಕೇಳ್ತಾ ಇದ್ದೀರಾ? ಮಹಾರಾಜರು ಮಠಕ್ಕೆ ಬರ್ತಾ ಇದ್ದಾರೆ.